ಕರವರದ 10 ಪರೀಕ್ಷಾ ಕೇಂದ್ರಗಳಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಲಿಖಿತ ಪರೀಕ್ಷೆ ನಡೆಯಿತು. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಸುಸೂತ್ರವಾಗಿ ಪರೀಕ್ಷೆ ನಡೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠರು ತಿಳಿಸಿದ್ದಾರೆ. ಸದಾಶಿವಗಡದ ಅಮೃತ ವಿದ್ಯಾಲಯ, ಶಿವಾಜಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಮಾಜಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್, ಕರವರದ ದಿವೇಕರ್ ವಾಣಿಜ್ಯ ಮಹಾವಿದ್ಯಾಲಯ, ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಕರವರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಸೆಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಸೆಂಟ್ ಮೈಕಲ್ ಹೈಸ್ಕೂಲ್ಗಳಲ್ಲಿ ಪರೀಕ್ಷೆ ನಡೆಯಿತು. ರಾಜ್ಯದ ವಿವಿಧೆಡೆಯಿಂದ ಅಭ್ಯರ್ಥಿಗಳು ಆಗಮಿಸಿದ್ರು. ಸುಮಾರು 5,000 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ರು. ಯಾವುದೇ ಸಮಾಜದ ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿಯೊಂದಿಗೆ ಮುನ್ನಡೆದರೆ ಆ ಸಮಾಜ ಖಂಡಿತವಾಗಿ ಯಶಸ್ವಿಗೊಳಿಸಲು ಸಾಧ್ಯ ಎಂದು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಕೆ ಗಾಂವ್ಕರ್ ಹೇಳಿದರು. ಅಂಕೋಲಾದ ಮೀನುಗಾರರ ರಕ್ಷಣಾ ವೇದಿಕೆ ಹಾಗೂ ಆರ್ ವಿ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಳಿಯಾಳ ಇವರ ಸಂಯುಕ್ತಾಶ್ರಯದಲ್ಲಿ ಅಂಕೋಲಾ ದೈವಜ್ಞ ಕಲ್ಯಾಣ ಮಂಟಪ ಸಭಾಭವನದಲ್ಲಿ ಹಮ್ಮಿಕೊಂಡ ಮೀನುಗಾರರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿ ನ್ಯಾಯವಾದಿ ಜಿಟಿ ನಾಯ್ಕ್ ಮಾತನಾಡಿ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತೋರಿಸಿಕೊಟ್ಟವರೇ ಮೀನುಗಾರರು. ಒಗ್ಗಟ್ಟಿನಿಂದ ಸಮುದ್ರದ ಅಲೆಯೊಂದಿಗೆ ಹೋರಾಡುವ ಮೀನುಗಾರರು ಅದೇ ಸಿದ್ಧಾಂತದಲ್ಲಿ ಬದುಕುವವರು. ಮೀನುಗಾರರಿಗೆ ಸಂಕುಚಿತ ಮನೋಭಾವನೆ ಬೇಡ ಎಂದರು. ಕೆಲವು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಶ್ರೀ ಹರಿಹರ ಹರಿಕಂತ್ರವರು ನಿಜವಾಗಿಯೂ ಹೌದು, ಒಂದು ಕಾರ್ಯಕ್ರಮವನ್ನ ಸಂಘಟಿಸಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೆಲ್ಲ ಕಷ್ಟಗಳಿದ್ದಾವೆ ಅನ್ನೋದಕ್ಕೆ ಕೆಲವು ನೋವುಗಳನ್ನ ತೋಡ್ಕೊಂಡಿದ್ದಾರೆ. ಇಲ್ಲಿ ಏನು ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. 50 ಮಕ್ಕಳಿಗೆ ಒಂದು ಪ್ರೋತ್ಸಾಹ ಧನವನ್ನ ನೀಡುವುದಕ್ಕಾಗಿ ಕಾಣದ ಕೈಗಳು ಹೇಗೆ ಸಹಾಯ ಮಾಡಿದ್ದಾವೆ ಅನ್ನುವುದಕ್ಕೆ ಒಂದು ಸಾಕ್ಷಿ. ಮೀನುಗಾರರ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಹರಿಹರ ಹರಿಕಾಂತ ಅಧ್ಯಕ್ಷತೆಯನ್ನ ವಹಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್, ಸೆಂಟ್ ಮಿಲಾಗ್ರಿಸ್ ಕೋಆಪ್ ಸೊಸೈಟಿ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್, ದೈವಜ್ಞ ಸಭಾಭವನದ ಅಧ್ಯಕ್ಷ ಗಣೇಶ್ ಉಪೇಂದ್ರ ಕುಡ್ತಲ್ಕರ್ ಮಾತನಾಡಿದ್ರು. ಶಿಕ್ಷಕ ಹಾಗೂ ಯಕ್ಷಗಾನ ಕಲಾವಿದ ರಾಜೇಶ್ ನಾಯಕ್ ಸುರ್ವೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಉಪನ್ಯಾಸ ನೀಡಿದ್ರು. ವೇದಿಕೆಯಲ್ಲಿ ಹಿರಿಯ ನಿವೃತ್ತ ಉಪನ್ಯಾಸಕ ಟಿಟಿ ತಾಂಡೇಲ್, ಜಿಲ್ಲಾ ಎಂಜಿನಿಯರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಸಂತೋಷ್ ನಾಯ್ಕ್, ನಾಗರಿಕ ವೇದಿಕೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ್, ಹಾರವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ್ ದುರ್ಗೇಕರ್, ಬೊಬ್ರುವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪರಮೇಶ್ವರಿ ಪಿರನ್ಕರ್ ಉಪಸ್ಥಿತರಿದ್ದರು. ಜಿಆರ್ ತಾಂಡೇಲ್ ಸ್ವಾಗತಿಸಿದ್ರು. ಸೃಷ್ಟಿ ಸಂಗಡಿಗರು ಪ್ರಾರ್ಥಿಸಿದ್ರು. ಕಾರ್ಯಕ್ರಮದಲ್ಲಿ ಮೀನುಗಾರ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರ ನೀಡಲಾಯಿತು ಹಾಗೂ ಉಚಿತ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಇದೇ ವೇಳೆ ನಿವೃತ್ತ ಹಿರಿಯ ಉಪನ್ಯಾಸಕ ಟಿಟಿ ತಾಂಡೇಲ್, ಡಾಕ್ಟರ್ ಪ್ರಕಾಶ್ ಮೆಸ್ತಾ, ನಿವೃತ್ತ ಸೈನಿಕ ಮಹೇಶ್ ಹರಿಕಂತ್ರ, ಹರಿಶ್ಚಂದ್ರ ಎಂ ತಾಂಡೇಲ್, ತೇಜಸ್ವಿ ಈಶ್ವರ್ ತಾಂಡೇಲ್, ಜನ್ಮಿತಾ ಕಾಶಿನಾಥ್ ಹರಿಕಂತ್ರ, ಕುಮಾರ್ ಬಿಎಲ್ ಸೃಜನ್, ಸೌಜನ್ಯ ಕಾರ್ವಿ, ಗಣೇಶ್ ಕುಡ್ತಲ್ಕರ್ ಹಾಗೂ ಸಂಘಟಕ ಹರಿಹರ ಹರಿಕಾಂತ್ ದಂಪತಿಯನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕುಮಟಾ ಹಿರೇಗುತ್ತಿಯ ಸವಿ ಫೌಂಡೇಶನ್ ವಾರ್ಷಿಕೋತ್ಸವ ಕುಮಟಾ ದೇವಗಿಯ ರಿವರ್ ಎಡ್ಜಸ್ನಲ್ಲಿ ಇತ್ತೀಚೆಗೆ ನಡೆಯಿತು. ನಿವೃತ್ತ ಉಪ ಪೊಲೀಸ್ ಆಯುಕ್ತ ವಿನಯ್ ಗಾಂವ್ಕರ್ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಪ್ರತಿಯೊಬ್ಬರಿಗೆ ಸಿಗುವ ಹಾಗೆ ತಿಳುವಳಿಕೆ ನೀಡುವ ಕಾರ್ಯ ನಡೆಯಬೇಕು. ಅಂತಹ ಕಾರ್ಯವನ್ನ ಸವಿ ಫೌಂಡೇಶನ್ ಮಾಡುತ್ತಿದೆ ಎಂದರು. ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿದ ನ್ಯಾಯವಾದಿ ನಾಗರಾಜ್ ವಿ ನಾಯಕ್ ಬಾಸ್ಗೋಡ ಮಾತನಾಡಿ, ಇಂದಿನ ಯುವಕರಲ್ಲಿ ಒಳ್ಳೆಯ ಕೆಲಸಗಳಿಗೆ ಎದೆಗುಡುವ ಧೈರ್ಯದ ಹೊರತೆ ಸದಾ ಚಿಮ್ಮುತ್ತಿರಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಪೊಲೀಸ್ ಅಧೀಕ್ಷಕರಾದ ಎನ್.ಟಿ. ಪ್ರಮೋದ್ ರಾವ್ ಮಾತನಾಡಿದರು. ಸವಿ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಸಂದೀಪ್ ಜಯರಾಮ್ ನಾಯಕ್ ಫೌಂಡೇಶನ್ ಸ್ಥಾಪನೆ ಉದ್ದೇಶದ ಕಾರ್ಯಕ್ರಮದ ಕುರಿತು ವಿವರಿಸಿದ್ರು. ನೀವು ಭೂಮಿಗೆ ಪರಿಹಾರ ಕೊಡ್ತೀರಿ, ಹಣವನ್ನು ಕೊಡ್ತೀರಿ, ನಾಳೆ ಕೋರ್ಟಿಗೆ ಹೋಗಿ ಅದನ್ನ ಎನ್ಹಾನ್ಸ್ಮೆಂಟ್ ಗೆ ನಾವು ಲ್ಯಾಂಡ್ ಅಕ್ವಿಷನ್ ಆಕ್ಟ್ ನಲ್ಲಿ ಹೋಗ್ಬೇಕಾಗ್ತದೆ. ಅದು ಎಷ್ಟೋ ವರ್ಷದ ನಂತರ ಬರ್ತದೆ. ಅದಕ್ಕೆ ಇನ್ನೊಂದು ರಿಪ್ಲೇಸ್ ಮಾಡಕ್ ಮನೆ ಕೊಡಬಹುದು ಅಥವಾ ಇನ್ನೇನೇನೋ ಕೊಡಬಹುದು, ಲ್ಯಾಂಡ್ ಲೂಸರ್ ಸರ್ಟಿಫಿಕೇಟ್ ಅಂತ ಕೊಡಬಹುದು. ಇವ್ಯಾವುದು ನಮ್ದನ್ನು ಹೊಟ್ಟೆ ತುಂಬಿಸುದಿಲ್ಲ. ನಮಗೆ ಜಾಬ್ ಕೊಡಬೇಕು. ಯಾಕಂತ ಹೇಳಿದ್ರೆ ಭೂಮಿ ಕಳೆದುಕೊಳ್ಳುವಂತ ಸಂಕಟ ಇದೆಯಲ್ಲ, ಇದು ಸುಲಭದ ಸಂಕಟ ಅಲ್ಲ. ನಾವು ರಾಷ್ಟ್ರಕ್ಕಾಗಿಯೇ ಭೂಮಿಯನ್ನು ಕೊಡುವಂಥದ್ದು. ನಾನು ಒಪ್ತೀನಿ, ರಾಷ್ಟ್ರಕ್ಕಾಗಿ ನೇವಿಗಾಗಿ ಭೂಮಿಯನ್ನ ಕೊಟ್ಟಿದ್ದೀವಿ. ನಮ್ಮ ಸಂಬಂಧಿಕರು ಎಷ್ಟೋ ಜನ ಭೂಮಿಯನ್ನ ಬಿಟ್ಟು ಕೊಟ್ಟಿದ್ದಾರೆ. ಎಲ್ಲವೂ ಹೌದು, ಅದಕ್ಕೆ ನಮ್ಗೆ ಹೆಮ್ಮೆ ಇದೆ. ಆದ್ರೆ ನಿರಾಶ್ರಿತನಾದವನ ಸಮಸ್ಯೆ ಇದೆಯಲ್ಲ, ಇದು ಯಾರ ಹತ್ರನೂ ಹೇಳ್ಕೊಳಕ್ಕಾಗೋದಿಲ್ಲ. ಇದು ಒಂಥರ ಮಳೆಗಾಲದಲ್ಲಿ ಕಣ್ಣೀರು ಬಿಟ್ಟಂಗೆ. ಇದು ಮಳೆಗಾಲದಲ್ಲಿ ಕಣ್ಣೀರು ಬಿಟ್ಟರೆ ನಮ್ಮ ಕಣ್ಣೀರು ಯಾರಿಗೆ ಕಾಣ್ತದೆ? ಆ ಬೀಳುವಂತ ಮಳೆಗೂ ಸಹಿತ ಕಾಣುವುದಿಲ್ಲ. ಇದು ಕಣ್ಣೀರು ಮಳೆ ನೀರು ಅಂತ ಹೇಳಿ ತೊಯ್ದು ಹೋಗಿರ್ತದೆ. ಬದುಕು ಮುರಾಬಟ್ಟೆ ಆಗಿರ್ತದೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಸವಿ ಫೌಂಡೇಶನ್ ಟ್ರಸ್ಟಿಗಳಾದ ರತನ್ ಗಾಂವ್ಕರ್, ನಿತೀಶ್ ನಾಯಕ್, ಬೀರಣ್ಣ ಮೋನಪ್ಪ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅನಿತಾ ನಿತೀಶ್ ನಾಯಕ್ ಪ್ರಾರ್ಥಿಸಿದ್ರೆ, ಸವಿ ಫೌಂಡೇಶನ್ ಟ್ರಸ್ಟಿ ರತನ್ ಗಾಂವ್ಕರ್ ಸ್ವಾಗತಿಸಿದ್ರು. ಸವಿ ಫೌಂಡೇಶನ್ ಕಾರ್ಯದರ್ಶಿ ವಿದ್ಯಾ ನಾಯಕ್ ವರದಿ ವಾಚಿಸಿದ್ರು. ಉಪನ್ಯಾಸಕಿ ಅನಿತಾ ನಿತೀಶ್ ನಾಯಕ್ ಪರಿಚಯಿಸಿದ್ರು. ಎನ್ ರಾಮು ಹಿರೇಗುತ್ತಿ ನಿರ್ವಹಿಸಿದ್ರು. ನಿತೀಶ್ ನಾಯಕ್ ವಂದಿಸಿದ್ರು.
ಸವಿ ಫೌಂಡೇಶನ್ ವತಿಯಿಂದ ನ್ಯಾಯವಾದಿ ನಾಗರಾಜ್ ನಾಯಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಕಾರವಾರ ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ. 12 ತಂಡಗಳು ಭಾಗಿ. ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್. ಹಳಗ ಉಳಗ ನೈಟ್ ರೈಡರ್ಸ್, ಕೇಣಿ ರಾಯಲ್ಸ್, ಮಲ್ಲಾಪುರ ಸೂಪರ್ ಕಿಂಗ್ಸ್, ಅಂಕೋಲಾ ಲಯನ್ಸ್, ಸನ್ರೈಸರ್ಸ್ ಕಾರವಾರ, ನಂದನಗದ್ದ ಸಿಕ್ಸರ್ಸ್, ಶೇಜ್ವಾಡ ಟೈಟಾನ್ಸ್, ಸದಾಶಿವಗಡ ವಾರಿಯರ್ಸ್, ಅವರ್ಸಾ ಟೈಗರ್ಸ್, ಕೋಣೆ ಸೂಪರ್ ಜಾಯಿಂಟ್ಸ್, ಬೈತ್ಕೋಲ್ ಚಾರ್ಜರ್ಸ್, ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ. ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅಮಿತ್ ಕಾಮತ್ 9035126259, ರತ್ನಾಕರ್ ನಾಯ್ಕ್ 9945372227ಗೆ ಸಂಪರ್ಕಿಸಬಹುದು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಶ್ರೀ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ, ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ. ಕೇವಲ 5,900ರಿಂದ ಪ್ರಾರಂಭ. ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ. ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ. ಮೊಬೈಲ್ ಸಂಖ್ಯೆ 9482910747, 8150933676, ಲ್ಯಾಂಡ್ಲೈನ್ 08382265933, 08382265333. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ.
ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.